ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಇನ್ನು ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸ್ಥಾನಮಾನಗಳು ಏನು ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಬಗೆಹರಿತವ ಅಥವಾ ಇದು ಒತ್ತಡ ತಂತ್ರ? ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸ್ಥಾನ ತಪ್ಪಿಸಿದಾರೆ ಸರ್ ಯಾರಾದ್ರೂ? ನಿನ್ನೆವರೆಗೆ ಇವತ್ತು ಬೆಳಗ್ಗೆವರೆಗೆ ಇದ್ದು ನನಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಆ ರೀತಿ ಮಾಡಿದಾರಂದ್ರೆ ಅನಿವಾರ್ಯವಾಗಿ ನನಗೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಇದು 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರಿ ಅವರು. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ರು ಆಗ್ಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ರೀತಿ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾನು 4 ದಶಕಗಳ 8 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ನಾನು ಒಂದೇನಾದ್ರೂ ತೀರ್ಮಾನ ಮಾಡಿದೆ ಅಂದ್ರೆ ಅದ್ರ ಹಿಂದೆ ಸರುವುದಿಲ್ಲ. ಐ ನೆವರ್ ಗೋ ಬ್ಯಾಕ್. ಮಂಡಳಿ ಕೊಡ್ತೀವಿ ಅಂತಾರೆ. ಹೋದ್ ಸಲನೇ ಸರ್ಕಾರ ರಚನೆ ಆದ ಬಳಿಕ ಮಂತ್ರಿಮಂಡಲ ರಚನೆ ಆದ ಬಳಿಕ ನಿಗಮ ಮಂಡಳಿ ಅಂತ ಹೇಳಿದ್ರು, ಅವರು ಆಹ್ವಾನ ಮಾಡಿದ್ರು. ನಾನು ಅದನ್ನ ಬಹಳ ನಯವಾಗಿ, ನೀವು ನನಗೇನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನಾನು ಮಂತ್ರಿ ಆಗಕ್ಕೆ ಬರೀ ನನ್ನ ಸ್ವಾರ್ಥ ಕಾರಣಿಲ್ಲ, ಇದು ನನ್ನ ಕ್ಷೇತ್ರದ ಜನರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಸ್ವಾತಂತ್ರ್ಯದ ನಂತರ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಸೊ ಹೀಗಾಗಿ ನಾನು ಭಾಗದ ಜನರ ಇಂಡಿ ಕ್ಷೇತ್ರ ಇದುವರೆಗೂ ಅವಕಾಶ ಸಿಕ್ಕಿಲ್ಲ. ನಿಮ್ಮ ಮುಂದಿನ ನಡೆ ನಿಮ್ಮ ಮುಂದಿನ ನಡೆ ರಾಜಕೀಯವಾಗಿ ನಿಮ್ಮ ಮುಂದಿನ ನಡೆ ಏನು? ನಾನು ನನ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಿಸೈನ್ ಮಾಡಿದ್ದೀನಿ. ನಮ್ಮ ಬಿಜಾಪುರ ಜಿಲ್ಲೆ ಮತ್ತು 3-4 ಜಿಲ್ಲೆಯ ಮಹಾರಾಷ್ಟ್ರ ನನ್ನ ಅನೇಕ ಹಿತೈಷಿಗಳಿದ್ದಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ. ಬಹಳ ಶಾರ್ಟ್ಲಿ ಐ ವಿಲ್ ಕಮ್ ಬ್ಯಾಕ್. ಈಗ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಿಲ್ಲ, ಸ್ಪೀಕರ್ ಈಗ ರಾಜೀನಾಮೆ ಕೊಡ್ತಿದ್ರೆ ನಿಮ್ಮ ಲೆಟರ್ ಏನು ಪ್ರೊಸೆಸ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ಪತ್ರದ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡೋದು ವೇಸ್ಟ್ ಆಗಲ್ಲ. ನಾನು ಕೊಟ್ಟ ಬಳಕ ಸ್ಪೀಕರ್ ಆಫೀಸ್ ಸಬ್ಮಿಟ್ ಮಾಡೋದ್ ಬಳಕ ಅವ್ರಿಗೇನೋ ಒಂದು ಅವಧಿ ಇರ್ತದ, ಆ ಅವಧಿ ಮುಗಿದ ಬಳಕ ಅವ್ರು ರಿಸೈನ್ ಸಬ್ಮಿಟ್ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೋಲೇಬೇಕು. ಅಲ್ಲ, ಈಗ ನೀವು ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣದಲ್ಲಿ ಅವ್ರು ರಾಜೀನಾಮೆ ಅವ್ರು ಕೂಡಲೇ ಸೆಕ್ರೆಟರಿ ಇರ್ತಾರೆ ಆ ಪೋಸ್ಟ್ ನಲ್ಲಿ. ಸೆಕ್ರೆಟರಿ ಅವರು ಹೊಸ ಸ್ಪೀಕರ್ ಬರುತ್ತಾನೆ, ಸೆಕ್ರೆಟರಿ ಇರ್ತಾರೆ. ಹಿ ಇಸ್ ಆಕ್ಟ್ ಆಸ್ ಎ ಸ್ಪೀಕರ್. ಸೆಕ್ರೆಟರಿ ಅಧಿಕಾರ ತೆಗೆದುಕೊಳ್ಳಕ್ ಬರೋದಿಲ್ಲ. ಇಲ್ಲ, ಅದಕ್ಕೆ ನಾನು ಈಗ ಸ್ಪೀಕರ್ ಕೊಟ್ಟಿದ್ದೀನಿ. ಬಟ್ ಆಸ್ ಎ ಸ್ಪೀಕರ್ ಆಗಿ ಅವರು ಆ ಹುದ್ದೆಯಲ್ಲಿ ಇರೋದ್ರಿಂದ ಅವ್ರು ನಿರ್ವಹಣೆ ಮಾಡಬಹುದು. ಬೇರೆ ಪಾರ್ಟಿಗೆ ನಿಮ್ಮ ಪತ್ರಕ್ಕೆ ಯಾವುದೇ ಉತ್ತರ ಯಾವುದು ನಾನು ಸಬ್ಮಿಟ್ ಮಾಡಿದ್ದೀನಿ, ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾದ. ನಾನು ಒಂದು ಸ್ಪೀಕರ್ ಅವ್ರಿಗೆ ಬಂದು ಸಬ್ಮಿಟ್ ಮಾಡಿದ್ದೀನಿ. ಆ ಚೇರ್ ಜವಾಬ್ದಾರಿ ಯಾರಾದ್ರೂ ಒಬ್ರು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡೋದಕ್ಕೆ ಎಕ್ಸೆಪ್ಟ್ ಮಾಡ್ಕೋಬೇಕಾದದ್ದು ಒಂದು ಕಾಲಾವಧಿ ಇರ್ತದೆ. ಆ ಕಾಲಾವಧಿ ನಂತರ ಅವ್ರು ತಗೋಬೇಕಾಗ್ತದೆ. ಅದು ಏನಾರು ಇರಲ್ಲ, ಅವ್ರು ತಗೋತಾರ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆಮೇಲೆ ಇವತ್ತು ಬಿಟ್ಟು ಇನ್ನೊಂದು 4 ದಿನ ಬಿಟ್ಟು ಬಂದು ಮತ್ತೆ ಕೊಡು ಅಂದ್ರೆ ಕೊಡ್ಲಿಕ್ತಾ ಇರ್ತೀನಿ. ಆದ್ರೆ ಒಟ್ಟಾರೆ ನಾನು ಇನ್ನು ಶಾಸಕ ಸ್ಥಾನ ಮುಂದುವರಿಯೋದಿಲ್ಲ. ಸಚಿವ ಸ್ಥಾನ ತಪ್ಪಲಿಕ್ಕೆ MB ಪಾಟೀಲ್ ಅವರೇ ಕಾರಣ ಹೇಳ್ತಾ ಇದ್ದಾರೆ. ಅದು ನಿನ್ನಿದಲ್ಲದು. ನಮ್ಮದು ರಾಜಕಾರಣ ಬಹಳ ಸುದೀರ್ಘವಾಗಿ ಒಂದೇ ಪಾರ್ಟಿಯಲ್ಲಿದ್ರು ಹೋರಾಟಗಳು ದಶಕಗಳಿಂದ ಬಂದದ. ಅದು ಇವತ್ತು ಬೀದಿಗೆ ಬಂದಿದೆ. ಅದನ್ನ ಮುಂದಿನ ದಿನಮಾನದಾಗ ಏನಾಗ್ತದೆ ನೋಡೋಣ. ವಿಕ್ಟಿಮ್ ಆಗೋ ಪ್ರಶ್ನೆ ಬರೋದಿಲ್ಲ. ನಾನು ನೇರವಾಗಿ ಎದುರಿಸ್ತೀನಿ. 28ಕ್ಕೆ ರಾಜಕಾರಣ ಅವತ್ತು ಸ್ಟಾರ್ಟ್ ಆಗ್ತದೆ ಬಿಜಾಪುರದ ರಾಜಕಾರಣ.